ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾಲು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಬಿಜೆಪಿ ನಿಯೋಗದಿಂದ ದೂರು ಸಲ್ಲಿಕೆಯಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಿಯೋಗ ಕಿಡಿಕಾರಿದೆ. ಲೋಕಾಯುಕ್ತಕ್ಕೆ ಬಿಜೆಪಿ ನಿಯೋಗದಿಂದ ದೂರು ಕೂಡ ದಾಖಲಾಗಿದೆ. ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ, ಸಿಕೆ ರಾಮಮೂರ್ತಿ, ಎಂಎಲ್ಸಿ ರವಿಕುಮಾರ್ ನಿಯೋಗದಿಂದ ದೂರು ಸಲ್ಲಿಕೆಯಾಗಿದೆ. ಲೋಕಾಯುಕ್ತಕ್ಕೆ ಬಾಣಂತಿಯರ ಸಾವಿನ ತನಿಖೆಯನ್ನ ಮಾಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ಬಿಜೆಪಿಯ ನಿಯೋಗ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಬಿಮ್ಸ್ನಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವುಗಳು ನಡೀತಾ ಇದೆ. ಸರ್ಕಾರ ಈ ಒಂದು ಪ್ರಕರಣವನ್ನು ಈಗಾಗಲೇ ಗಂಭೀರವಾಗಿ ತೆಗೆದುಕೊಂಡಿದೆ. ಡ್ರಗ್ ಕಂಟ್ರೋಲರ್ ಅಧಿಕಾರಿಯನ್ನು ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಒಳಗೊಂಡಂತ ಒಂದು ಸಭೆ ಕೂಡ ಆಯಿತು. ಇದೆಲ್ಲ ಆದ ನಂತರದಲ್ಲಿ ಈಗ ಮತ್ತೆ ಸುಮಯ ಬಾನು ಅನ್ನುವಂತ ಬಾಣಂತಿ ಮತ್ತೊಬ್ಬರು ಮೃತಪಟ್ಟಿರುವಂತದ್ದು ವಿಪಕ್ಷಗಳು ಕೆರಳಿ ಕೆಂಡಾಗಿದೆ. ಈ ಸಂಬಂಧಪಟ್ಟಂಗೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗಿದೆ. ಪ್ರಾಣ ಅಂತಂದ್ರೆ ಇಷ್ಟೊಂದು ಲಘುವಾಗಿ ಹಗುರವಾಗಿ ನೀವು ತೆಗೆದುಕೊಳ್ತೀರಿ ಅಂತಂದ್ರೆ ಈ ಸರ್ಕಾರದ ಪರಿಸ್ಥಿತಿ ಏನಾಗಿದೆ? ಮಾತೆತ್ತಿದ್ರೆ ನೀವು ಅಧಿಕಾರ ಹಂಚ್ಕೊಳ್ಳೋದ್ರಲ್ಲಿ ನೀವು ಇವತ್ತು ಜಗಳ ಆಡೋದು, ಅಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡೋದು, ಆದರೆ ಇಲ್ಲಿ ಪ್ರಾಣ ಹೋಗ್ತಿರೋರ ಬಗ್ಗೆ ಕೇಳೋರು ಯಾರು? ಇದಕ್ಕೆ ಹೊಣೆ ಯಾರು? ವಿರೋಧ ಪಕ್ಷಗಳು ಬೀದಿಯಲ್ಲಿ ನಿಂತು ಬಾಯಿ ಬಡ್ಕೊಂಡ್ರು ಕೂಡ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ನಾವು ಮಾಡೋದೇ ಮಾಡೋದು ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಮಾನ್ಯ ಲೋಕಾಯುಕ್ತರನ್ನು ನಾವು ಭೇಟಿಯಾಗಿದ್ದೇವೆ, ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಕೂಡ ಕೆಲವು ಸೋಮೋಟೋ ಕೇಸುಗಳನ್ನು ತೆಗೆದುಕೊಂಡಿದ್ದಾರೆ, ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಮ್ಮಂಥವರು ಸಪೋರ್ಟ್ ಮಾಡಿ ಅದಕ್ಕೆ ನಾವು ಕೂಡ ಕೆಲವು ವಿಚಾರಗಳನ್ನು ತಿಳಿಸೋದ್ರಿಂದ ಅವರು ಬಹಳ ಸಂತೋಷಪಟ್ಟಿದ್ದಾರೆ. ಜೊತೆಗೆ ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಮಾನ ಇಲ್ದಿದ್ರೆ ಏನಾಯಿತು? ನಮಗಿದೆಯಲ್ಲ, ನಾವು ಜನರ ಪರವಾಗಿ ನಿಲ್ಲಬೇಕಲ್ಲ, ಆ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಗೊತ್ತಾದ ಮೇಲೂ ಕೂಡ ನಿನ್ನೆ ಒಂದು ಮಗು ತೀರ್ಕೊಳ್ಳುತ್ತೆ, ನಿನ್ನೆ ಒಂದು ಬಾಣಂತಿ ತೀರ್ಕೊಳ್ಳುತ್ತೆ ಅಂತ ಹೇಳಿದರೆ ಈ ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ ಅಂತಕ್ಕಂಥದ್ದು ಮತ್ತೆ ಮತ್ತೆ ರುಜುವಾತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಬಳ್ಳಾರಿಗೆ ಭೇಟಿ ಕೊಟ್ಟಾದ ಮೇಲೂ ಕೂಡ ಈ ಸರ್ಕಾರದ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇದುವರೆಗೂ ಕೂಡ ಬಳ್ಳಾರಿಗೆ ವಿಸಿಟ್ ಮಾಡಿಲ್ಲ. ಅದು ಯಾವ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಯಾವ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ ಗೊತ್ತಿಲ್ಲ. ಈ ಅಗ್ರಿಮೆಂಟ್ಗಳು ಮಾಡ್ಕೊಳ್ತಿದ್ದಾರೆ, ಈ ಕಳಪೆ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳೋದು ಹೆಂಗೆ, ಜನರಿಗೆ ಕೊಡೋದು ಹೆಂಗೆ, ಹಾಸ್ಪಿಟ್ಲಿಗೆ ಕೊಡೋದು ಹೆಂಗೆ, ಆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಆದ್ದರಿಂದ ಆಗ್ರಹ ಪಡಿಸ್ತೇವೆ, ದಿನೇಶ್ ಗುಂಡೂರಾವ್ ಅವರು ಕೂಡಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಡಬೇಕು. ಎರಡನೇದಾಗಿ ನಾವು ಲೋಕಾಯುಕ್ತರಿಗೆ ವಿನಂತಿಯನ್ನು ಮಾಡಿದ್ದೇವೆ. ಸೋಮೋಟ ಏನು ಕೇಸ್ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ಲೋಕಾಯುಕ್ತರು, ಅದ್ರ ಜೊತೆಯಲ್ಲಿ ಒಂದು ಸ್ಪೆಷಲ್ ಟೀಮನ್ನು ನಾವು ಇದಕ್ಕೋಸ್ಕರ ರಚನೆ ಮಾಡಿಬಿಟ್ಟು ವಿಸಿಟನ್ನು ಮಾಡಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.